ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅಲ್ಲ, ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಇವಾಗ ಆಲ್ಮೋಸ್ಟ್ 10:30 ಎಲ್ಲ ಆಗಿದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ಮನೆ ಕೆಲಸನೂ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಂದು ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ. ಸೊ ಇವಾಗ ಮಾಡೋಣ ಅಂಥೇಳಿ, ಬ್ರೇಕ್ಫಾಸ್ಟ್ ಅಂತೇಳಿ ಏನಲ್ಲ, ಸ್ವಲ್ಪ ತುಂಬ ದಿವಸದಿಂದ ಏನು ಸ್ವೀಟ್ ಅಂತೇಳಿ ಸ್ವಲ್ಪ ಕಮ್ಮಿನೇ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ತುಂಬ ಆಸೆ ಆಗ್ತಿದೆ. ಮ್ಯಾಂಗೋ ತಿಂತಾ ಇದ್ದೆ. ಮ್ಯಾಂಗೋ ನಂದು ಫೇವ್ರೇಟ್. ನಾನಿದು ಈ ಸೀಸನಲ್ಲಂತೂ ಬಿಡೋದೇ ಇಲ್ಲ. ಎಷ್ಟು ಸಿಗುತ್ತೋ ಅಷ್ಟು ತಿಂತೀನಿ. ಜಾಸ್ತಿ ತಿನ್ನಬಾರ್ದು ಅಂತಾರೆ, ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಶುಗರ್ ಕಂಟೆಂಟೆಲ್ಲ ಇದರಲ್ಲಿ ಜಾಸ್ತಿ ಇದೆ ಅಂಥೇಳಿ. ಬಟ್ ಮ್ಯಾಂಗೋ ಅಂತೂ ಗೊತ್ತಿದೆಯಲ್ವ, ಸೀಸನಲ್ಲೇ ಸಿಗೋದು, ಬಾಕಿ ಟೈಮಲ್ಲೆಲ್ಲ ಆ ಥರ ಸಿಗಲ್ಲ. ಸೊ ಅದಕ್ಕೋಸ್ಕರ ಮ್ಯಾಂಗೋ ಅಂತೂ ನಾನು ಮಿಸ್ ಮಾಡಲ್ಲ, ಎಷ್ಟು ಬೇಕಾದರೂ ತಿಂತೀನಿ. ಸೊ ಹಸ್ಬೆಂಡ್ ನನಗೋಸ್ಕರ ಅಂತಲೇ ಮ್ಯಾಂಗೋ ತಗೊಬರೋದು. ಸೊ ಹಾಗೆಯೇ ತುಂಬ ದಿವಸ ಆಯಿತು ನಾನು ಮಿಲ್ಕ್ ಶೇಕ್ ಮಾಡಿಲ್ಲ, ಬರೀ ಮ್ಯಾಂಗೋ ಮಾತ್ರ ತಿಂತಾ ಇದ್ದಿದ್ದು, ಬೇಡ ಮಿಲ್ಕ್ ಶೇಕ್ ಅಂತೇಳಿ. ಬಟ್ ಇವತ್ತಂತೂ ತುಂಬಾ ಆಸೆ ಆಗ್ತಾಯಿತ್ತು ಮಿಲ್ಕ್ ಶೇಕ್ ಕುಡಿಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಶುಗರ್ ಹಾಕದೇ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ಇವಾಗ ಮಿಲ್ಕ್ ಶೇಕ್ಗೆ ಮಾವಿನ ಹಣ್ಣಿದ್ದು ಪಲ್ಪೆಲ್ಲ ತೆಗಿತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡಿದ್ದೀನಿ ಅಂತೆಲ್ಲ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿ 2 days ಇದು ವ್ಲಾಗ್ ಇದೆ. ಸೊ ವ್ಲಾಗನ್ನು ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ. ಸೊ ಏನೆಲ್ಲ ಮಾಡಿದ್ದೀನಿ ಅಂತೇಳಿ ನಿಮಗೂ ಗೊತ್ತಾಗುತ್ತೆ. ಸೊ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗಾದರೂ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಮಾವಿನ ಹಣ್ಣಿದ್ದು ಪಲ್ಪೆಲ್ಲ ತೆಗೆದಿದ್ದೀನಿ. ಸಕ್ಕರೆ ಹಾಕಲ್ಲ, ಸ್ವಲ್ಪ ಹಾಲು ಹಾಕಿ. ಹಾಲು ನಾನು ಬೆಳಿಗ್ಗೆನೇ ಫ್ರೀಝರಲ್ಲಿ ಇಟ್ಟಿದ್ದೆ, ಯಾಕೆಂದರೆ ನಂದು ಬೆಳಿಗ್ಗೆನೇ ಮೈಂಡಲ್ಲಿ ಬಂದುಬಿಟ್ಟಿದೆ ಇವತ್ತು ಬ್ರೇಕ್ಫಾಸ್ಟ್ ಅಂತೇಳಿ ಮ್ಯಾಂಗೋ ಮಿಲ್ಕ್ ಶೇಕೇ ಕುಡಿಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಾಗಲೇ ಹಾಲಿದೆಯಲ್ಲ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದು, ಸ್ವಲ್ಪ ಫ್ರೀಝ್ ಆಗಲಿ ಅಂತೇಳಿ. ಸೊ ಇವಾಗ ಹಾಲೆಲ್ಲ ಹಾಕಿ ಮಿಲ್ಕ್ ಶೇಕ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಒಳ್ಳೆ ತಿಕ್ಕಾಗಿ ಮಾಡಿದ್ದೀನಿ ನಾನು, ತುಂಬಾ ತಿಕ್ಕಾಗಿ ಮಾಡ್ಕೊಳ್ಳೋದು ಮ್ಯಾಂಗೋ ಮಿಲ್ಕ್ ಶೇಕ್ ಅಂತಲ್ಲ, ಯಾವುದೇ ಮಿಲ್ಕ್ ಶೇಕ್ ಮಾಡೋದಾದರೆ ನಾನು ಸ್ವಲ್ಪ ತಿಕ್ಕಾಗಿಯೇ ಮಾಡ್ಕೊಳ್ಳೋದು. ನನಗೆ ನೀರು ಥರ ಆಗೋದು ಇದೆಯಲ್ವ, ಅದು ಇಷ್ಟ ಆಗಲ್ಲ. ಜ್ಯೂಸ್ ಓಕೆ, ನೀರು ಥರನೇ ಇರುತ್ತೆ. ಬಟ್ ಈ ಥರ ಮಿಲ್ಕ್ ಶೇಕಲ್ಲಿ ಇದೆಯಲ್ವ ಅದೆಲ್ಲ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಾಗೋದು ಕುಡಿಯೋದಕ್ಕೆ. ನಾನು ಎಲ್ಲರೂ ವಿಷಯ ಹೇಳ್ತಾ ಇಲ್ಲ, ನನಗೆ ಆ ಥರ ತುಂಬಾ ತಿಕ್ಕಾಗಿರಬೇಕು. ಹಸ್ಬೆಂಡಿಗೂ ಅದೇ ಥರ ಸ್ವಲ್ಪ ಜ್ಯೂಸ್ಗಳೆಲ್ಲ ಇದೆಯಲ್ವ ಅದೆಲ್ಲ ಸ್ವಲ್ಪ ತಿಕ್ಕಾಗಿದ್ರೇ ಅವ್ರಿಗೂ ಇಷ್ಟ ಆಗೋದು. ನೀರು ಥರ ಮಾಡಿದರೆ ಅವ್ರಿಗೂ ಇಷ್ಟ ಆಗಲ್ಲ. ಸೊ ಇವಾಗ ನಂದು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಕುಡಿತಾ ಇದ್ದೀನಿ. ಎಲ್ಲರೂ ತಿನ್ನೋದು, ಬಟ್ ನಾನಿವಾಗ ನಂದು ಬ್ರೇಕ್ಫಾಸ್ಟ್ ಕುಡಿತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಸ್ವೀಟ್ ಇತ್ತಲ್ವ, ಸೊ ಹಾಗಾಗಿ ಸಕ್ಕರೆದು ಅವಶ್ಯಕತೆ ಅಷ್ಟೊಂದು ಇತ್ತಿಲ್ಲ. ಸ್ವಲ್ಪ ಲೈಟ್ ಇತ್ತು ಶುಗರು, ಪರವಾಗಿಲ್ಲ. ಬಟ್ ಚೆನ್ನಾಗಾಗ್ತಾಯಿತ್ತು ಕುಡಿಯೋದಕ್ಕಂತೂ. ಬೆಳಗ್ಗಿನಿಂದ ಚೆನ್ನಾಗೇ ಮಳೆ ಬರ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ಮಳೆನೂ ಕಮ್ಮಿ ಆಗಿದೆ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ತುಂಬ ಬಟ್ಟೆಗಳಿದ್ದಾವೆ ಒಣಗೋದು, ಅಂದರೆ ಜಾಸ್ತಿಯಾಗಿ ಒಣಗ್ತಾ ಇಲ್ಲ ಬಟ್ಟೆ, ಗೊತ್ತಿದೆಯಲ್ವ. ಸ್ವಲ್ಪ ಒಣಗಿಲ್ಲ ಅಂದ್ರೂ ಬಟ್ಟೆದು ಒಂಥರ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಬಟ್ಟೆನೆಲ್ಲ ಹೊರಗಡೆ ಸ್ವಲ್ಪ ಒಣಗೋದಕ್ಕೆ ಹಾಕಿದ್ದೀನಿ, ಮೇಲ್ಗಡೆನೇ ಹಾಕಿದ್ದೀನಿ. ಒಣಗ್ಬೋದು, ಮಳೆ ಬರಲಿಕ್ಕಿಲ್ಲ ಅಂಥೇಳಿ ಹಾಕಿದ್ದೀನಿ, ಯಾಕಂದರೆ ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಸೊ ಅಷ್ಟೊತ್ತು ಸ್ವಲ್ಪ ಹೊತ್ತು ಅಮ್ಮನ ಮನೆಗೆ ಹೋಗಿ ಬರೋಣ ಅಂಥೇಳಿ. ಜಾಸ್ತಿ ಇರಲ್ಲ, ಮಧ್ಯಾಹ್ನ ಟೈಮಲ್ಲೇ ಬರ್ತೀನಿ. ಮಳೆ ಬಂದರೆ ಬೇಗನೆ ಬರ್ತೀನಿ, ಮಳೆ ಬಂದಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 2-3 ಗಂಟೆ ಆಗುವಾಗ ಬರೋಣ ಅಂಥೇಳಿ ಇವಾಗ ಹೋಗ್ತಾ ಇದ್ದೀನಿ. ಸೊ ನೋಡಿ ಬಿಸಿಲಿದೆ ಇವಾಗ. ಮಳೆ ಬಂದರೆ ಪಕ್ಕದ ಮನೆಯವ್ರು ತೆಗಿತಾರೆ ಬಟ್ಟೆ, ನಾನು ಫೋನ್ ಮಾಡಿ ಹೇಳಬೇಕು ಅಂತೇಳಿ ಏನಿಲ್ಲ, ಅವರೇ ತೆಗಿತಾರೆ. ಒಂದೊಂದು ಸಲ ನೆನಪು ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅವ್ರದ್ದು ಒಂದೊಂದು ಸಲ ಬಟ್ಟೆ ಇರಲ್ಲ ಮೇಲೆ ಒಣಗೋದಕ್ಕೆ ಹಾಕಿರೋದು. ಸೊ ಇವತ್ತಿತ್ತು, ಸೊ ಅದಕ್ಕೋಸ್ಕರ ನಾನು ಬಟ್ಟೆನ ಮೇಲ್ಗಡೆ ಹಾಕಿ ಬಂದಿದ್ದೀನಿ. ಸೊ ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಚಾರ್ಜರ್ ಅಂತೂ ಬೇಕೇ ಬೇಕು, ಬೇಗ ಚಾರ್ಜ್ ಖಾಲಿ ಆಗುತ್ತೆ ವೀಡಿಯೋಸ್ ಮಾಡೋದ್ರಿಂದ. ಆಮೇಲೆ ಇನ್ನೊಂದು ಫೋನ್ ಇದೆಯಲ್ಲ, ಅದು ನಾನು ಜಾಸ್ತಿಯಾಗಿ ನೋಡೋದಕ್ಕೆ, ಅಂದರೆ ಮೊಬೈಲ್ ರಫಾಗಿ ಯೂಸ್ ಮಾಡ್ಕೋತೀನಿ. ಬಟ್ ಕಾಲ್ಸ್ ಆಮೇಲೆ ಬೇರೆ ಎಲ್ಲನೂ ಇದೇ ಮೊಬೈಲಲ್ಲಿ ಆಗುತ್ತೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ಥರ ಎಲ್ಲ ನೋಡೋದಾದರೆ
ಇನ್ನೊಂದು ಮೊಬೈಲ್ ಇದೆಯಲ್ವ ಅದರಲ್ಲಿ ನೋಡ್ಕೋತೀನಿ. ಸೊ ಇವಾಗ ಅಮ್ಮನ ಮನೇಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಸ್ವಲ್ಪ ಡಿಸ್ಕಷನ್ ಎಲ್ಲ ಇತ್ತು. ಸೊ ಅದೆಲ್ಲ ಆದಮೇಲೆ ಇವಾಗ ಊಟ ಮಾಡೋದಕ್ಕೆ ಕೂತ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ನಮ್ಮಮ್ಮ ಒಂದು ದಾಲ್ ಥರ ಮಾಡಿದರು. ದಾಲ್ ಅಂದರೆ ಒಂದು ಸಾಂಬಾರು ಥರ ಮಾಡಿದರು. ಸೊ ಆ ದಾಲ್, ಚಿಕನ್ ಕಬಾಬು, ಪಪ್ಪಡ, ಉಪ್ಪಿನಕಾಯಿ ಎಲ್ಲ ತಿಂದ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ಮಳೆ ಇನ್ನೂ ಬಂದಿಲ್ಲ. ಸೊ ನನ್ನ ಮಕ್ಕಳು ಬಂದಿದ್ರು ಸ್ಕೂಲಿಂದ. ಸೊ ಅವಳನ್ನು ಇವಾಗ ಏನೋ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಲೈಟಾಗಿ ಮಳೆ ಬರ್ತಾ ಇದೆ. ಅಂದರೆ ನಾನು ಬರೋ ತನಕ ಮಳೆ ಬಂದಿತ್ತಿಲ್ಲ, ಏನೋ ಬಿಸಿಲೇ ಇತ್ತು. ಬಂದ ತಕ್ಷಣ ಬಟ್ಟೆ ಎಲ್ಲ ತೆಗೆದೆ. ಸೊ ಆವಾಗಲೇ ಮಳೆ ಬಂದುಬಿಡ್ತು. ಸೊ ಇವಾಗ ಏನು ಮಗಳು ಮದ್ರಸಕ್ಕೆ ಹೋಗ್ತಾ ಇದ್ದಾಳೆ. ಸ್ಕೂಲ್ ಬಿಟ್ಟು ಬಂದಾದಮೇಲೆ ಮಕ್ಕಳು ಏನು ಡೈಲಿ ಇರುವಂತಹ ಕೆಲಸ ಎಲ್ರಿಗೂ ಗೊತ್ತಲ್ವ. ಅಂದರೆ ಮದ್ರಸಕ್ಕೆ ಕಳಿಸೋ ಮಕ್ಕಳಿದ್ರೆ ಅವ್ರನ್ನ ಮದ್ರಸಕ್ಕೆ ಕಳಿಸ್ಬೇಕು. ನಂತರ ಅವರ ಲಂಚ್ ಬ್ಯಾಗ್ ತೆಗೆದು ಅದರದ್ದು ಏನು ಟಿಫಿನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳೋದು. ನನ್ನ ಚಿಕ್ಕ ಮಗಳಂತೂ ತಿಂದೇ ಇಲ್ಲ, ಹಾಗೇ ಇದೆ ಅವಳು ಟಿಫನಲ್ಲಿ. ಏನು ನಾನು ಎಗ್ ರೈಸ್ ಮಾಡಿ ಕಳಿಸಿದ್ದೆ. ಸೊ ಚಿಕ್ಕವಳಂತೂ ತಿಂದೇ ಇಲ್ಲ. ಅವಳಿಗೆ ಯಾವಾಗ ಜ್ವರ ಬಂದಿದೆ ಆವಾಗಿಂದ ಸ್ವಲ್ಪ ಅಂದರೆ ತಿನ್ನೋದೇ ಕಮ್ಮಿ, ಒಂದು ಚೂರು ತಿನ್ನೋದವಳು. ನೀರು ದೋಸೆ ಆದರೆ ಒಂದು ಈ ಥರ ಎಲ್ಲ ತಿಂದ್ಕೊಳ್ಳೋದು. ಬಟ್ ಇದಂತೂ ಸ್ವಲ್ಪನೇ ಹಾಕ್ಕೊಟ್ಟಿದ್ದೆ, ಒಂದು ಸ್ವಲ್ಪ ತಿಂದಿದ್ದಾಳೆ, ಜಾಸ್ತಿ ಏನು ತಿಂದಿಲ್ಲ ಅವಳು. ಸೊ ಲೈಟಾಗಿ ಮಳೆನೂ ಬರ್ತಾ ಇದೆ ಇವಾಗ. ಹಾಗೆಯೇ ನೈಟಿಗೆ ಇವಾಗ ಏನಾದರೂ ಡಿನ್ನರ್ಗೆ ಮಾಡ್ಕೋಬೇಕು. ನಾನು ಮಧ್ಯಾಹ್ನ ಮಾಡಿಲ್ಲ, ಅದೇ ಅಮ್ಮನ ಮನೆಯಲ್ಲೇ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ನಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಮಾಡಿಲ್ಲ. ಸೊ ಇವಾಗ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಮಾಡಿದರೆ ಮಕ್ಳ ಹತ್ರ ಸಾಯಂಕಾಲ ಟೈಮಲ್ಲಿ ಅಂದರೆ ಅವ್ರದ್ದು ಹೋಮ್ವರ್ಕಲ್ಲಿ ಇರುತ್ತಲ್ವ. ಸೊ ಆವಾಗ ಅವ್ರ ಹತ್ರನೇ ಕೂತ್ಕೋಬೋದು. ಇಲ್ಲಾಂದರೆ ನಾನು ಕಿಚನಲ್ಲಿ ಇರ್ತೀನಿ, ಅವರೂ ಬಂದು ಕಿಚನಲ್ಲೇ ಹೋಮ್ವರ್ಕ್ ಮಾಡೋದು, ಆಮೇಲೆ ಏನಾದರೂ ಕೇಳೋದಿದ್ರೆ ಡೌಟ್ಸ್ ಆ ಥರ ಎಲ್ಲ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಬೇಗ ಏನು ಸಿಂಪಲ್ಲಾಗಿ ಒಂದು ಎಗ್ ಮಸಾಲ ಅಲ್ಲ, ಚಿಕನ್ ಮಸಾಲ ಮಾಡೋಣ ಅಂಥೇಳಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಮಳೆ ಟೈಮಲ್ಲಿ ಈರುಳ್ಳಿ ಇದೆಯಲ್ವ, ಬೇಗನೆ ಒಂಥರ ಮೇಲ್ಗಡೆ ಬೂಸ್ಟ್ ಬಂದಾಗ ಆಗುತ್ತೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ತುಂಬಾ ಏನು ಡೇಂಜರ್ ಅಂತ ಹೇಳ್ತಾಯಿದ್ರು. ತುಂಬ ಈ ಥರ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಬರ್ತಾ ಇತ್ತು. ಏನು ಆ ಥರ ಬೂಸ್ಟ್ ಬಂದಿರೋ ಅಂದರೆ ಮೇಲ್ಗಡೆ ಬ್ಲ್ಯಾಕ್ ಆಗಿರುತ್ತಲ್ವ, ತುಂಬಾ ಡೇಂಜರ್ ಅಂತೇಳಿ. ಸೊ ಆ ಲೇಯರನ್ನೇ ತೆಗೆದು ಬಿಡ್ತೀನಿ ನಾನು, ಆ ಲೇಯರೇ ಇಟ್ಕೊಳ್ಳಲ್ಲ. ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಸೊ ಇವಾಗ ಬೇಗ ಆಗಲಿ ಅಂತೇಳಿ ಚಾಪರಲ್ಲೇ ಎಲ್ಲ ಕಟ್ ಮಾಡಿ ತಗೋತಾ ಇದ್ದೀನಿ. ಈ ಥರ ಸ್ಲೈಸ್ ಮಾಡುವಾಗ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಚಿಕನ್ ಮಸಾಲಕ್ಕೆ ಈ ಥರ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಚಾಪರಲ್ಲೇ ಚೆನ್ನಾಗಿ ಚಾಪ್ ಮಾಡಿ ತಗೋತಾ ಇದ್ದೀನಿ. ಇದರದ್ದು ರೆಸಿಪಿನೇನು ಹಾಕಿಲ್ಲ ನಾನು, ಸಿಂಪಲಾಗಿ ಮಾಡಿರೋದು. ಈರುಳ್ಳಿ, ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಸ್ವಲ್ಪ ಮಸಾಲ ಪುಡಿಗಳನ್ನೆಲ್ಲ ಹಾಕಿ, ಸ್ವಲ್ಪ ಮೊಸರು, ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿರೋದು. ಕುಕ್ಕರಲ್ಲಿ ಹಾಕಿ 1-2 ವಿಷಿಲ್ ತೆಗೆದಿರೋದಷ್ಟೇ. ಸಿಂಪಲಾಗಿಯೇ ಮಾಡಿದ್ದೆ. ರಾತ್ರಿ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ. ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ಚಿಕನ್ ಮಸಾಲ ಇದು. ಇದಕ್ಕೆ ಚಿಕನ್ ಮಸಾಲ ಪೌಡರೂ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಚಿಕನ್ ಮಸಾಲ ಪೌಡರ್ ಇದೆಯಲ್ವ ಅದನ್ನು ಹಾಕಿ ಮಾಡಿರೋದು. ತುಂಬಾ ಚೆನ್ನಾಗಾಗುತ್ತೆ. ಇದರದ್ದು ರೆಸಿಪಿನ ಶೇರ್ ಮಾಡಿಲ್ಲ, ಬೇಕಾದರೆ ಕೇಳಿ, ನಾನು ಇದರದ್ದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಚಿಕನ್ ಹಾಕಿದ್ದೀನಿ. ನನ್ನ ಮನೇಲಿ ಹಸ್ಬೆಂಡ್ ಅಂತೂ ಚಿಕನ್ ತಿನ್ನಲ್ಲ. ಅವರಂತೂ ಏನು ಫ್ರೈ ಮಾಡಿದರೆ 1-2 ಪೀಸ್ ತಿನ್ಕೋತಾರೆ, ಇಲ್ಲಾಂದರೆ ಅವ್ರು ತಿನ್ನಲ್ಲ. ಸೊ ನಮಗೆ ಮಾತ್ರ, ಮಕ್ಕಳಿಗೆ ಬೆಳಗ್ಗೆ ಟಿಫನ್ಗೂ ಬೇಕಾಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಚಿಕನ್ ಹಾಕಿದ್ದೆ. ಸೊ ಹಾಗೆಯೇ ಇವಾಗಂತೂ ಸಾಯಂಕಾಲ ಅಂತೂ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಅದ್ರ ಜೊತೆಗೆ ಹಸ್ಬೆಂಡ್ ವೆಜಿಟೇಬಲ್ಸ್ ಎಲ್ಲ ತಗೊಬರುವಾಗ ಏನು ಕಾರ್ನ್ ಇದೆಯಲ್ವ ಅದನ್ನು ತಗೊಬಂದಿದ್ರು. ಸೊ ಅದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಚಿಕನ್ ಮಸಾಲನೂ ರೆಡಿ ಆಗಿದೆ. ತುಂಬಾ ಯಮ್ಮಿಯಾಗಿ ಬಂದಿತ್ತು ಚಿಕನ್ ಮಸಾಲ. ಸೊ ಹಾಗೆಯೇ ಇದ್ರ ಜೊತೆಗೆ ಮಳೆ ಬರುವಾಗ ಒಳ್ಳೆ ಚಪಾತಿ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೈಟ್ ಇದು ಡಿನ್ನರ್. ಮಳೆ ಟೈಮಲ್ಲಿ ನನಗೆ ಮಾತ್ರನ ಅಥವಾ ಎಲ್ರಿಗೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಏನಾದರೂ ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇರುತ್ತೆ. ನನ್ನ ಮಗಳಿಗಂತೂ ಹಸಿವೇ ಜಾಸ್ತಿ ಆಗಿಬಿಟ್ಟಿದೆ. ಹಸ್ಬೆಂಡ್ ಅಂತ ಇದ್ರು ಚಳಿ ಟೈಮಲ್ಲಿ ಸ್ವಲ್ಪ ಹಸಿವು ಜಾಸ್ತಿ ಆಗುತ್ತೆ ಅಂತೇಳಿ, ಗೊತ್ತಿಲ್ಲ. ಸೊ ತಿಂತಾಳೆ, ಸ್ವಲ್ಪ ಹೊತ್ತಾದ್ಮೇಲೆ ಹಸಿವಾಗುತ್ತೆ ಅಂತ ಅಂತಾಳೆ. ಸೊ ಇವಾಗ ಹಸ್ಬೆಂಡ್ ಎಲ್ಲ ಬಂದಿದ್ರಲ್ಲ, ಸೊ ಅವರು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಾರೆ. ಸೊ ಅವ್ರಿಗೂ ಇಲ್ಲಿ ಕಾಫಿ ಕೊಡ್ತಾ ಇದ್ದೀನಿ. ನನಗೂ ಒಂಚೂರು ಕಾಫಿ ಕುಡಿಯೋಣ ಅಂತೇಳಿ ಆಸೆ ಆಗ್ತಾಯಿದೆ. ಯಾಕೆಂದರೆ ಮಳೆ ವೆದರ್ ತುಂಬಾ ಚೆನ್ನಾಗಿದೆ ವೆದರ್. ಸೊ ಹಾಗಾಗಿ ಸ್ವಲ್ಪ ಏನು ಕಾಫಿ ಕುಡಿತಾ ಇದ್ದೀನಿ ಇಲ್ಲಿ. ಸೊ ಇದು ನೆಕ್ಸ್ಟ್ ಡೇ. ನಾನು ವೀಡಿಯೋಸ್ ಮಾಡಿಲ್ಲ, ಇವಾಗ ಮಾಡ್ತಾ ಇರೋದು ವೀಡಿಯೋಸ್.
ಅಂದರೆ ರಾತ್ರಿ ಅಷ್ಟಕ್ಕೆ ಎಂಡ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಕ್ಕಳಿಗೆ ಟಿಫನ್ಗೆ ಅಂತೇಳಿ ನೀರು ದೋಸೆನ ಹಾಕೋತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ರಾತ್ರಿ ಮಾಡಿರುವಂತಹ ಚಿಕನ್ ಮಸಾಲ ಇದೆಯಲ್ವ ಅದೇ ಇದೆ. ನನ್ನ ಮಗಳು ನೀರು ದೋಸೆಗೆ ಚಿಕನ್ದು ಮಸಾಲನೇ ಬೇಕು ಅಂತ ಹೇಳಿದ್ಲು. ನಾನು ಜಾಸ್ತಿಯಾಗಿ ನೀರು ದೋಸೆಗೆ ಬುರ್ಜಿ ಎಗ್ಗಿದು ಏನಾದರೂ ಮಾಡ್ತೀನಿ, ಬಟ್ ಅವಳು ಚಿಕನ್ ಮಸಾಲನೇ ಬೇಕು ಅಂತ ಹೇಳಿದ್ಲು. ಸ್ವಲ್ಪನೇ ಇರೋದು, ಯಾಕಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ರಾತ್ರಿನೇ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಖಾಲಿ ಆಗಿದೆ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಗಿದೆ, ಮಕ್ಕಳನ್ನು ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಂದರೆ ನನ್ನ ತಂಗಿ ಒಂದು ಡ್ರೆಸ್ ತಗೊಂಡಿದ್ಲು. ಸೊ ಅದು ಸ್ವಲ್ಪ ಸೈಜಲ್ಲೇನೋ ಪ್ರಾಬ್ಲಮ್ ಆಗಿದೆ, ಆನ್ಲೈನಿಂದ ತರಿಸಿರೋದು. ಸೊ ಅದನ್ನು ಮಾಲಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತೇಳಿ. ಮಳೆನೂ ಬರ್ತಾ ಇದೆ, ಲೈಟಾಗಿ ಬರ್ತಾ ಇದೆ ಮಳೆ, ಕಾಣಿಸ್ತಾ ಇಲ್ಲದ್ರಲ್ಲಿ ಅಷ್ಟೊಂದು, ಬಟ್ ಲೈಟಾಗಿ ಬರ್ತಾ ಇದೆ. ಕೊಡೆನೂ ಇಲ್ಲ, ಮೊನ್ನೆ ತಗೊಂಡಿರೋ ಕೊಡೆ ನನ್ನ ಮಗಳು ನಿನ್ನೆ ಕಟ್ ಮಾಡ್ಕೊಂಡು ಬಂದಿದ್ದಾಳೆ. ನೋಡಿ, ಇನ್ನೊಂದು 10 ಮಿನಿಟ್ಸ್ ಟೈಮ್ ಇದೆ, ಅಷ್ಟೊತ್ತಿಗೆ ಮಳೆ ಸ್ವಲ್ಪ ನಿಂತರೆ ಹೊರಗಡೆ ಹೋಗ್ತೀನಿ, ಇಲ್ಲಾಂದರೆ ಏನಾಗುತ್ತೋ ನೋಡೋಣ. ಸೊ ನೋಡೋಣ ಇವತ್ತೇನೆಲ್ಲ ಆಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವ್ಲಾಗನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಒಂದು 10 ನಿಮಿಷ ಆಗುವಾಗ ಮಳೆ ಕಮ್ಮಿ ಆಗ್ಬೋದು ಅನ್ಕೊಂಡೆ, ಬಟ್ ಜೋರಾಗಿನೇ ಬರ್ತಾ ಇದೆ ಇವಾಗ. ಸೊ ಇವಾಗ ಗೊತ್ತಿಲ್ಲ ಏನ್ ಮಾಡೋದಂತೇಳಿ, ಬಸ್ ಮಿಸ್ ಆಗುತ್ತೆ ಅಂತೇಳಿ. ಮಿಸ್ ಆದ್ರೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಕೇಸರೂರ್ ತನಕ, ಬಟ್ ಡೈರೆಕ್ಟ್ ಆಗಿ ಬಸ್ ಸಿಗುತ್ತೆ ಮಂಗಳೂರಿಗೆ ಇಲ್ಲಿಂದನೇ. ಸ್ವಲ್ಪ ಆ ಟೈಮಿಗೆ ಹೋದ್ರೆ, ಸೊ ಅದಕ್ಕೋಸ್ಕರ ಆ ಬಸ್ಸಲ್ಲೇ ಹೋದ್ರೆ ಏನು ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಆ ಬಸ್ಸಲ್ಲೇ ಹೋಗೋಣ ಅಂತೇಳಿ ಹೊರಟಿರೋದು. ಬಟ್ ಮಳೆ ಅಂತೂ ಬರ್ತಾ ಇದೆ, ಸ್ವಲ್ಪ ಜೋರಾಗಿನೇ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಆ ಬಸ್ ಸಿಕ್ಕಿದ್ರೆ ಆ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಬೇರೆ ಬಸ್ಸಲ್ಲಿ ಹೋಗೋದು. ಕೇಸರೋಡ್ ಹಾಕಿ ಕೇಸರೋಡಿಂದ ಆಮೇಲೆ ಮಂಗಳೂರು ತನಕ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ. ಮಳೆ ಬರ್ತಾ ಇದೆಯಲ್ವಾ ಅಂತ ಹೇಳಿ ತಂಗಿ ಹತ್ರ ಕೊಡೆ ತಗೋಬ ಅಂತ ಹೇಳಿದೀನಿ. ಸೊ ಬರ್ತಾ ಇದ್ದಾಳೆ ಈ ಕಡೆಯಿಂದ, ಬಟ್ ಅವಳು ಕೊಡೆ ತಗೊಬರೋ ಅಷ್ಟೊತ್ತಿಗೆ ಏನು ಮಳೆನೇ ನಿಂತೈತೆ. ಅಂದ್ರೆ ಬರ್ತಾ ಇದೆ, ಲೈಟಾಗಿ ಬರ್ತಾ ಇದೆ, ಬಟ್ ಬಿಸಿಲು ಇದೆ ಅದ್ರ ಜೊತೆಗೆ. ಏನ್ ಚಲ್ ಮೇಲೋಯ್ತು ಬುಕ್ಕ, ಸರಿ ಅವರಪ್ಪ. ಹೇಗಾದರೂ ಮಾಡಿ ಟೈಮಿಗೆ ರೀಚ್ ಆಗಿದ್ದೀವಿ ಬಸ್ ಸ್ಟ್ಯಾಂಡಿಗೆ. ಒಂದು 5 ನಿಮಿಷ ಮೊದಲೇ ರೀಚ್ ಆಗಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಬಸ್ಸೇ ಇಲ್ಲ. ನಾವು ಜಾಸ್ತಿಯಾಗಿ ಆ ಬಸ್ಸಿಗೆ ವೆಯ್ಟ್ ಮಾಡಲ್ಲ, ಸಿಕ್ಕಿರೋ ಆಟೋದಲ್ಲೆಲ್ಲ ಹೋಗೋದು. ಬಟ್ ಯಾವಾಗಾದರೂ ಒಂದು ಸಲ ವೆಯ್ಟ್ ಮಾಡಿದರೆ ಅವತ್ತಿನ ದಿವಸ ಬಸ್ಸೇ ಇರಲ್ಲ. ಸೊ ಇವಾಗ ನಾವು ಅಲ್ಲಿಂದ ಕೇಸರೋಡ್ ತನಕ ಆಟೋದಲ್ಲಿ ಬಂದು ಕೇಸರೋಡಿಂದ ಮಂಗಳೂರಿಗೆ ಏನು ಬಸ್ಸಲ್ಲಿ ಬಂದಿದ್ದೀವಿ. ಸೊ ನಾನು ಮಂಗಳೂರಿಗೆ ಸ್ಟೇಟ್ ಬ್ಯಾಂಕ್ ಹತ್ರ ಬಂದರೆ ಇಲ್ಲಿದು ಒಂದು ಜ್ಯೂಸ್ ಅಂತೂ ಕುಡಿತೀನಿ 10 ರುಪೀಸಿಗೆ. ನಾನು ಹೇಳಿದ್ದಲ್ಲ ಫಸ್ಟ್ ಇದು ಬ್ಲಾಗಲ್ಲೆಲ್ಲ ಹೇಳಿದ್ದೆ, 10 ರುಪೀಸಿಗೆ ಏನು ಬೊಂಡ ಶರ್ಬತ್ ಸಿಗುತ್ತೆ. ಸೊ ಅದನ್ನು ನಾನು ಅಲ್ಲಿಗೆ ಬಂದರೆ ಮಿಸ್ ಮಾಡೋದೇ ಇಲ್ಲ, ಕುಡಿತೀನಿ. ಸೊ ಇವಾಗ ಮಾಲಿಗೆ ರೀಚ್ ಆಗಿದ್ದೀವಿ, ಪಿಜ್ಜಾ ಮಾಲ್ ಇದೆಯಲ್ವಾ ಅಲ್ಲಿಗೆ ಬಂದಿದ್ದೀವಿ. ಇವಾಗ ಇಲ್ಲೂ ಆ ಸಿಸ್ಟಮ್ ಮಾಡಿದ್ದಾರೆ, ಹೊರಗಡೆ ದೇಶಗಳಲ್ಲೆಲ್ಲ ಇತ್ತು, ಜಪಾನ್ ಚೀನಾದಲ್ಲೆಲ್ಲ ಮಳೆ ಬಂದರೆ ಕೊಡೆನ ಏನು ಅದೊಂದು ಥರ ಹೋಲ್ ಥರ ಇರುತ್ತೆ, ಅಲ್ಲಿ ಹಾಕಿ ಕವರ್ ಹಾಕಿ ತಗೊಂಡು ಹೋಗೋದು, ಇಲ್ಲಾಂದರೆ ಮಾಲೆಲ್ಲ ಒದ್ದೆ ಆಗುತ್ತಲ್ವ. ಸೊ ಅದೇ ಥರ ಫೆಸಿಲಿಟಿ ಇವಾಗ ನಮ್ಮ ಮಂಗಳೂರು ಇದು ಮಾಲ್ಗಳಲ್ಲೂ ಬಂದಿದೆ. ಎಲ್ಲ ಕಡೆಯೂ ಬಂದಿರ್ಬೋದು, ಬಟ್ ನಾನು ಮಂಗಳೂರಲ್ಲಿ ಮಾತ್ರ ನೋಡಿರೋದು ಮಾಲ್ ಅಂತೇಳಿ. ನಾನು ಬೇರೆ ಎಲ್ಲೂ ಹೋಗಿಲ್ಲ, ಅಂದರೆ ಎಲ್ಲ ಕಡೆನೂ ಮಾಲ್ಗಳಿದ್ದಾವೆ, ನಾನು ಹೋಗಿಲ್ಲ, ನಾನು ಬೇರೆ ಎಲ್ಲೂ ಹೋಗಿಲ್ಲ, ಮಂಗಳೂರಲ್ಲಿ ಮಾತ್ರ ಹೋಗಿರೋದು. ಮೈಸೂರಿಗೆ ಹೋದಾಗೂ ನಮಗೆ ಹೋಗೋದಕ್ಕೆ ಆಗಿಲ್ಲ, ಅಲ್ಲಿದು ಮಾಲ್ ಯಾವ ಥರ ಇದೆ ಏನು ಅಂತೆಲ್ಲ ನೋಡೋಣ ಅಂಥೇಳಿ, ಬಟ್ ಹೋಗೋದಕ್ಕೆ ಆಗಿಲ್ಲ. ಸೊ ಇವಾಗ ಏನು ಬಂದಿದ್ದೀವಿ ಸ್ಟೈಲ್ ಯೂನಿಯನ್ ಇದೆಯಲ್ವ ಆ ಶಾಪಿಗೆ. ಸ್ವಲ್ಪ ಮಾಲ್ಗಳಲ್ಲಿ ಬೇರೆ ಶಾಪ್ಗಳಿದೆಯಲ್ವ ಅಲ್ಲಿಗಿಂತ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಲ್ಲಿ ಇಲ್ಲಿ ಬಟ್ಟೆ ಇದೆ ಅಂತಲೇ ಹೇಳ್ಬೋದು. ಝೂಡಿಯೋ ಆಮೇಲೆ ಇದು ಸ್ಟೈಲ್ ಯೂನಿಯನ್ ಇದೆಯಲ್ವ ಇಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಿಗೆ ಇದೆ. ಬೇರೆ ಕಡೆ ಅಂದರೆ ವೆಸ್ಟ್ ಸೈಡ್ ಅದೆಲ್ಲ ಇದೆಯಲ್ವ ಲೈಫ್ ಸ್ಟೈಲಲ್ಲ, ಅಲ್ಲೆಲ್ಲ ತುಂಬಾ ಪ್ರೈಸಸ್ ಜಾಸ್ತಿ ಹೈ ಇರುತ್ತೆ, ತುಂಬಾ ಹೈ ಇರುತ್ತೆ. ಬಟ್ ಇಲ್ಲಿ ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ, 1500ಗೆಲ್ಲ ಒಳ್ಳೊಳ್ಳೆ ಡ್ರೆಸ್ಸಸ್ಸೇ ಸಿಗುತ್ತೆ ಇಲ್ಲಿ.
ಸೊ ನನ್ನ ತಂಗಿ ತೆಗೆದಿರೋ ಬಟ್ಟೆ ರಿಟರ್ನ್ ಮಾಡಿದ್ಲು. ಸೊ ಇವಾಗ ಈ ಬಟ್ಟೆ ಮೊದಲಿಗೆ ಅವಳಿಗೂ ಇದೇ ಬಟ್ಟೆ ಇಷ್ಟ ಆಗಿರೋದಂತೆ, ನನಗೂ ಬಂದ ತಕ್ಷಣ ಇದೇ ಬಟ್ಟೆ ಇಷ್ಟ ಆಯಿತು. ಸೇಮ್ ಪ್ರೈಸ್, ಅದೇ ಪ್ರೈಸಿಗೆ. ಸೊ ಇದೇ ಬಟ್ಟೆ ಇಷ್ಟ ಆಯಿತು ನನಗೂ. ಸೊ ಅವಳು ಆದ್ರೂ ಏನು ಅದು ಇದೆಲ್ಲ ನೋಡ್ತಾ ಇದ್ಲು. ಗೊತ್ತಿದೆಯಲ್ವಾ ಲೇಡೀಸ್ ಇದು ವಿಷಯ, ಒಂದು ಇಷ್ಟ ಆದರೆ ಅದನ್ನೇ ತಗೊಳ್ಳಲ್ಲ, ಇನ್ನೂ ಒಂದು 4-5 ಆಪ್ಷನ್ಸನ್ನು ನೋಡ್ತಾರೆ. ಬಟ್ ನಾನು ಆ ಥರ ಅಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಅದನ್ನು ಫಸ್ಟಿಗೆ ತೆಗೆದ್ಬಿಡ್ತೀನಿ. ಆಮೇಲೆ ಬೇರೆ ಯಾವುದೂ ನೋಡೋದಕ್ಕೇ ಹೋಗಲ್ಲ. ಯಾವ್ದು ಇಷ್ಟ ಆಗುತ್ತೋ ಅದೇ ಟ್ರೈ ಮಾಡ್ಕೋತೀನಿ, ಅದನ್ನೇ ಏನು ಪರ್ಚೇಸೇ ಮಾಡಿಬಿಡ್ತೀನಿ ಇಷ್ಟ ಆಗಿರೋದನ್ನು. ನಾನು ಏನಾದರೂ ಶಾಪಿಂಗಿಗೆ ಹೋದ ತಕ್ಷಣ ಫಸ್ಟ್ ಡ್ರೆಸ್ ಇಷ್ಟ ಆದರೆ ಅದೇ ತಗೊಬಿಡ್ತೀನಿ. ಇಲ್ಲ ಇವಾಗ ಬಂದಿದೆ ಅಷ್ಟೇ ಅಲ್ವಾ, ಇನ್ನೂ ಬೇರೆ ನೋಡೋಣ, ಚೆನ್ನಾಗಿರೋದು ಸಿಗ್ಬೋದು, ಆ ಥರ ಏನು ಮಾಡೋಕ್ಕೆ ಹೋಗಲ್ಲ. ಬಟ್ ನನ್ನ ತಂಗಿರೋ ಥರ ಅಲ್ಲ, ಇವಾಗ ಬಂದಿದ್ದಷ್ಟೇ ಅಲ್ವಾ ನೋಡೋಣ ಇನ್ನು ಬಟ್ಟೆ ಅಂತೇಳಿ ಆ ಥರ. ಸೊ ಇಲ್ಲಿ ನನ್ನ ತಂಗಿಯೆಲ್ಲ ಟ್ರೈ ಮಾಡ್ಕೊಂಡು ನೋಡ್ತಾ ಇದ್ದಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನು ನಾನಿಲ್ಲಿ ಮಂಗಳೂರಿಗೆ ಬಂದಿದ್ದಲ್ಲ, ಸೊ ಹಾಗಾಗಿ ನನಗೆ ಮೀನಿದು ಮೊಟ್ಟೆ ತುಂಬಾ ಆಸೆ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಮಾರ್ಕೆಟಿಗೂ ಬಂದಿದ್ದೀನಿ, ಏನಾದರೂ ಮೀನಿದು ಮೊಟ್ಟೆ ಸಿಗುತ್ತೆ ಅಂತೇಳಿ. ಎಲ್ಲ ಕಡೆ ಕೇಳಿದೆ, ಎಲ್ಲಿ ಸಿಕ್ಕಿಲ್ಲ. ಅಂದರೂ ಮೀನು ಕಟ್ ಮಾಡಿ ಮೊಟ್ಟೆ ಸಿಗುತ್ತಲ್ಲ, ಅದನ್ನು ಅವರವರೇ ತಗೊಂಡು ಹೋಗ್ತಾರೆ, ಇರಲ್ಲ ಅಂತೇಳಿ. ಸೊ ನಂತರ ನಾನು ಮನೆಗೆ ಬಂದಿದ್ದೆ. ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ತುಂಬಾ ಜೋರಾಗಿ ಮಳೆ ಬಂತು. ನಾವು ಬರೋಷ್ಟೊತ್ತಿಗೆ ಅಷ್ಟೊಂದು ಮಳೆ ಬಂದಿಲ್ಲ, ಬಟ್ ಮನೆಗೆ ರೀಚ್ ಆಗುವಂತೂ ತುಂಬಾ ಜ್ವರ ಅಂತಿದ್ದೀನಿ, ಮಳೆ ಜೋರಾಗೇ ಬಂತು.